ನಮಸ್ತೆ ಮಕ್ಕಳೇ. ಇವತ್ತಿನ ದಿನ 10ನೇ ತರಗತಿಯ ಇಂಟರ್ನೆಟ್ ಕ್ರಾಂತಿ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಇಂಟರ್ನೆಟ್ ಕ್ರಾಂತಿ ಅನ್ನೋದು ನಿಬಂಧ ಪ್ರಕಾರ, ನಿಬಂಧ ಅಂದರೆ ಗೊತ್ತಿದೆ, ಪ್ರಬಂಧ ರೂಪದಲ್ಲಿರುವಂಥದ್ದು ಇಂಟರ್ನೆಟ್ ಕ್ರಾಂತಿ. ಹಾಗಾದರೆ ಮಕ್ಕಳೇ, ಈ ಒಂದು ಪಾಠದ ಆಶಯ ಏನಪ್ಪ ಅಂತಂದರೆ, आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ಇವತ್ತಿನ ದಿನ ಇಂಟರ್ನೆಟ್ನಿಂದ ಆಗುವಂತಹ ಒಂದು ಲಾಭ ಮತ್ತು ಅದರ ಒಂದು ದುಷ್ಪರಿಣಾಮಗಳು ಏನಿದ್ದಾವೆ, ಏನಾಗತ್ತೆ ಅನ್ನೋದರ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಮತ್ತು ಅದರ ಬಗ್ಗೆ ನಾವು ಎಷ್ಟು ಜಾಗೃತರಾಗಿರಬೇಕು ಅನ್ನೋದನ್ನು ಈ ಒಂದು ಪಾಠ ತಿಳಿಸ್ಕೊಡುತ್ತೆ. ಅದೇ ರೀತಿ ಈ ಒಂದು ಇಂಟರ್ನೆಟ್ ಅನ್ನೋದು ವೈಜ್ಞಾನಿಕ ಆವಿಷ್ಕಾರವನ್ನೇ ಮಾನವ ಜೀವನ ಕೋ ಸುವಿಧಾಜನಕ ಬನಾಯಾ ಹೇ. ಈ ವೈಜ್ಞಾನಿಕ ಆವಿಷ್ಕಾರ ಇದೆಯಲ್ಲ, ವೈಜ್ಞಾನಿಕ ಒಂದು ಖೋಜ್ ಇದೆ ಅಲ್ವಾ, ಆವಿಷ್ಕಾರ ಇದೆ, ಅದು ಏನಾಗಿದೆ, ಮಾನವನ ಜೀವನ ಒಂದು ಸುವಿಧಾಜನಕ ಅಂದರೆ ಸುವ್ಯವಸ್ಥಿತವಾಗಿ ಮಾಡಿದೆ. ಯಾವುದು? ಈ ಒಂದು ಇಂಟರ್ನೆಟ್ ಅನ್ನೋದು, ಇಂಟರ್ನೆಟ್ಟಿನ ಒಂದು ಆವಿಷ್ಕಾರ. ಅದೇ ರೀತಿ इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है. ಇಂಟರ್ನೆಟ್ನಿಂದ ಇನ್ನೊಂದು ಪ್ರಯೋಜನ ಏನಾಗಿದೆಯಪ್ಪ ಅಂತಂದರೆ, ಮನುಷ್ಯನ ಒಂದು ಜೀವನ ಶೈಲಿ ಮತ್ತು ಅವನ ಒಂದು ಯೋಚನಾ ಶಕ್ತಿಯನ್ನು ಏನು ಮಾಡಿದೆ, ಪರಿವರ್ತಿಸಿದೆ. ಯಾವುದು? ಈ ಇಂಟರ್ನೆಟ್ ಅನ್ನೋದು. ಸೋಚ್ ಅಂತಂದರೆ ನಮಗೆಲ್ಲ ಗೊತ್ತಿರೋವಂಥದ್ದು ಏನು? ಯೋಚನಾ ಶಕ್ತಿ ಮತ್ತು ಅವನ ಜೀವನ ಶೈಲಿಯನ್ನು ಏನು ಮಾಡಿದೆ, ಪರಿವರ್ತಿಸಿದೆ. आज इंटरनेट के बिना संचार व सूचना दोनों क्षेत्र कमज़ोर हो जाते हैं. संचार व सूचना क्षेत्र में कमज़ोर हो जाते हैं. आज इंटरनेट के बिना सूचना व संचार दोनों क्षेत्र कमज़ोर हो जाते हैं. ಈ ಒಂದು ಇಂಟರ್ನೆಟ್ನ ವ್ಯವಸ್ಥೆ ಇಲ್ಲದೆ ಹೋದರೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ತಂತ್ರಜ್ಞಾನ ಏನಾಗ್ತಾ ಇತ್ತು, ಇವತ್ತಿನ ದಿನ ನಮಗೆ ದೊರಕ್ತಾ ಇರಲಿಲ್ಲ. ಇಂಟರ್ನೆಟ್ನೇ ಪೂರಿ ದುನಿಯಾ ಕೋ ಏಕ್ ಜಗಹ ಲಾ ಖಡಾ ಕರ್ ದಿಯಾ ಹೇ. ಒಂದು ಅಂದರೆ ಏನು, ಈ ಒಂದು ಇಂಟರ್ನೆಟ್ ಅನ್ನೋದು, ತಂತ್ರಜ್ಞಾನ ಅನ್ನೋದು ಏನಾಗಿದೆ, ನಮ್ಮನ್ನು ಒಂದು ಹತ್ರ ತಂದು ನಿಲ್ಲಿಸಿದೆ. ಅಂದರೆ ಇಡೀ ಒಂದು ವಿಶ್ವದಲ್ಲಿ ಏನಾಗ್ತಾ ಇದೆ ಅನ್ನೋದರ ಒಂದು ಏನು ಇನ್ಫಾರ್ಮೇಷನ್ನು ನಮಗೆ ಎಲ್ಲ ಒಂದು ವಿದೇಶಗಳಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಈ ಒಂದು ಇಂಟರ್ನೆಟ್ ಮುಖಾಂತರ ನಾವು ಏನು ಮಾಡ್ಬೋದು, ತಿಳ್ಕೋಬಹುದು. ಹಾಗಾಗಿ ಇಂಟರ್ನೆಟ್ನಿಂದ ಇಡೀ ಒಂದು ವಿಶ್ವದ ವಿಷಯಗಳನ್ನು ನಾವು ಇದ್ದಲ್ಲೇ, ನಾವು ಕೂತಲ್ಲೇ ಏನು ಮಾಡ್ಬೋದು, ತಿಳ್ಕೋಬಹುದು. जीवन के हर क्षेत्र में इंटरनेट का बहुत बड़ा योगदान है. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮಗೆ ಇಂಟರ್ನೆಟ್ನ ಬಹಳ ದೊಡ್ಡದಾದಂತಹ ಒಂದು ಕೊಡುಗೆ ಇದೆ. ಇಂಟರ್ನೆಟ್ ವರದಾನ್ ಹೇ ತೋ ಅಭಿಶಾಪ ಭಿ ಹೇ. ಹೇಗೆ ನಮಗೆ ಒಂದು ಕೊಡುಗೆಯೋ ಯಾವುದು ಇಂಟರ್ನೆಟ್ ಅನ್ನೋದು, ಹಾಗೆ ಒಂದು ಶಾಪನೂ ಕೂಡ ಅಂತ ಈ ಒಂದು ಪಾಠದಲ್ಲಿ ಹೇಳಲಾಗಿದೆ. ಹಾಗಾದರೆ ಮಕ್ಕಳೇ, ಈ ಒಂದು ಪಾಠದ ಒಂದು ಅಂಶಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಪೇಜ್ ನಂಬರ್, ಅದಕ್ಕಿಂತ ಮೊದಲನೇದಾಗಿ ನಾವು ಕಠಿಣ ಶಬ್ದಗಳ ಅರ್ಥಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ಯಾವ ಹೊಸ ಶಬ್ದಗಳ ಇದ್ದಾವೆ ಈ ಒಂದು ಪಾಠದಲ್ಲಿ? ದಾಯರಾ, ಕ್ಷೇತ್ರ, ಸೀಮಾ, ತಕ್ನೀಕಿ, ಪ್ರೌದ್ಯೋಗಿಕಿ, ಟೆಕ್ನಾಲಜಿ, ನಜರಿಯಾ, ದೃಷ್ಟಿಕೋನ, सुझाव, सलाह, अनगिनत, असंख्य, खबर, समाचार, व्यय, खर्च करना, सूचना, जानकारी, इन्फॉर्मेशन, ठप पड़ना, बंद होना, रकम, धनराशि, खोज, शोध, अन्वेषण, अभिलेख, लिखित विवरण, रिकॉर्ड, यथावत, जैसे के वैसे, पायरेसी, चुराना, चुराकर नकली प्रतियां बनाना, पायरेसी, फ्रॉड, धोखा, फ्रॉड, पाश, बंधन, फंदा, हासिल करना, प्राप्त करना, इंफॉर्मेशन टेक्नोलॉजी, सूचना प्रौद्योगिकी. तो ये थे बच्चों इस पाठ में आने वाले नए शब्दों के अर्थ. ಹಾಗಾದರೆ ಮಕ್ಕಳೇ, ಇವತ್ತಿನ ದಿನ ನಾವು ಇಂಟರ್ನೆಟ್ ಕ್ರಾಂತಿ ಅನ್ನೋ ಒಂದು ಪಾಠದ ಬಗ್ಗೆ ನಾವಿವತ್ತು
ವಿಚಾರ ಮಾಡೋಣ, ತಿಳ್ಕೊಳ್ಳೋಣ. ಹಾಗಾದರೆ ಪುಟ ಸಂಖ್ಯೆ 61 61 61. आज का युग इंटरनेट युग है. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಇವತ್ತಿನ ಒಂದು ಯುಗ ಇದೆಯಲ್ವಾ, ಇವತ್ತಿನ ಒಂದು ಜಮಾನ ಇಂಟರ್ನೆಟ್ ಯುಗವಾಗಿದೆ. ಪ್ರತಿಯೊಂದಕ್ಕೂ ಇಂಟರ್ನೆಟ್ ಬೇಕೇ ಬೇಕು. ನಾವು ಯಾವುದೇ ಒಂದು ಮಾಹಿತಿಯನ್ನು, ಒಂದು ನ್ಯೂಸನ್ನು ನಾವು ತಿಳ್ಕೋಬೇಕು ಅಂದರೆ, ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ ಅದು ಇಂಟರ್ನೆಟ್ನ ಮುಖಾಂತರ ಸಾಧ್ಯ ಆಗ್ತಾ ಇದೆ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. असर ಅಂತಂದರೆ ಒಂದು ಪ್ರಭಾವ. ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿನಿಂದ ಹಿಡಿದುಬಿಟ್ಟು ಏನು ಮುದುಕರು ಅಂದರೆ ಇಂಟರ್ನೆಟ್ ಕ್ರಾಂತಿಯ ಒಂದು ಪ್ರಭಾವ ಮಕ್ಕಳಿಂದ ಹಿಡಿದು ಅವ್ರಿಗೂ ಕೂಡ ಏನಾಗಿದೆ, ಈ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರೆ, ಇಂಟರ್ನೆಟ್ನ ಪ್ರಭಾವಕ್ಕೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबा जी से कहने लगा. ಏನು ಮಾಡ್ತಾನೆ, ಈ ಒಂದು ರೋಹನ್ ಅನ್ನೋ ಹುಡುಗ ತರಗತಿಯನ್ನು ಮುಗಿಸ್ಕೊಂಡು, ಸ್ಕೂಲನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ ಮೇಲೆ ಇಂಟರ್ನೆಟ್ ಅನ್ನೋ ಒಂದು ವಿಚಾರದ ಬಗ್ಗೆ ಅಪ್ನೆ ದೋಸ್ತೋಂಕೆ ಬೀಚ್ ಹುಯಿ ಚರ್ಚಾ, ತನ್ನ ಸ್ನೇಹಿತರ ಜೊತೆಗೆ ಆದಂತಹ ಒಂದು ಯಾವುದರ ಬಗ್ಗೆ, ಇಂಟರ್ನೆಟ್ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ಆ ಒಂದು ಚರ್ಚೆಯ ಬಗ್ಗೆ ಏನು ಮಾಡಿದ್ರು, ತನ್ನ ತಂದೆಯ ಹತ್ರ ಹೇಳ್ತಾನೆ. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है. ಹಾಗಾಗಿ ರೋಹನ್ ಅನ್ನೋರ ತಂದೆ ಹೇಳ್ತಾರೆ, ಇಂಟರ್ನೆಟ್ನ ಒಂದು ಉಪಯೋಗದಿಂದ ಇನ್ಸಾನಿ ಸೋಚ್, ಮನುಷ್ಯ ಏನು ಯೋಚನೆ ಮಾಡುವಂತಹ ಒಂದು ಶಕ್ತಿ ಏನಾಗಿದೆ, ಒಂದು ಪರಿಧಿ, ಒಂದು ವಿಸ್ತಾರವಾಗಿದೆ. ಅವನು ಯೋಚನೆ ಮಾಡುವಂತಹ ಒಂದು ಅವನ ಯೋಚನಾ ಶಕ್ತಿ ಏನಾಗಿದೆ, ವಿಸ್ತಾರವಾಗಿದೆ. उन्होंने बदली तकनीकी के कारण ज़िंदगी के बदले नज़रिए को भी उसे समझाया. ಅಂದರೆ ಈ ಒಂದು ಇಂಟರ್ನೆಟ್ನ ಮುಖಾಂತರ ಏನಾಗ್ತಾ ಇದೆ, ನಮ್ಮಲ್ಲಿ ಆದಂತಹ ಒಂದು ಬದಲಾವಣೆಯನ್ನು, ತಕ್ನೀಕ್ ಅಂತಂದರೆ ಉಪಯೋಗ, ಯಾವುದರಿಂದ, ಇಂಟರ್ನೆಟ್ನಿಂದ ನಾವೇನು ಉಪಯೋಗವನ್ನು ಪಡ್ಕೊಂಡು ಅದರಿಂದ ನಾವು ಯೋಚನೆ ಮಾಡುವಂತಹ ಒಂದು ಶಕ್ತಿಯನ್ನು ಏನು ಮಾಡಿದೆ, ವಿಸ್ತಾರಗೊಳಿಸಿದೆ. वह इंटरनेट के बारे में विस्तृत जानकारी पाना चाहता था. ರೋಹನ್ ಏನು ಮಾಡ್ತಾ ಇದ್ದ, ತನ್ನ ತಂದೆಗೆ ಹೇಳ್ದ, ಅದರಿಂದ ಏನಾಯಿತು, ಅವನು ಇಂಟರ್ನೆಟ್ ಬಗ್ಗೆ ಇನ್ನೂ ಹೆಚ್ಚಿನದಾದಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟ ತನ್ನ ತಂದೆಯ ಹತ್ರ. ಬಾಬಾಜಿ इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल है. ಅವರ ಅಪ್ಪಾಜಿಗೆ, ರೋಹನ್ ಅನ್ನೋ ಹುಡುಗರ ಅಥವಾ ಆ ಒಂದು ಬಾಲಕನ ತಂದೆಗೆ ಏನು ಗೊತ್ತಿತ್ತಪ್ಪ ಅಂತಂದರೆ, ಇಂಟರ್ನೆಟ್ ಅನ್ನೋದು ವಿಶ್ವವ್ಯಾಪಿ, ಅಂದರೆ ಇಡೀ ವಿಶ್ವದಲ್ಲಿ ಏನು ವಿಶ್ವವನ್ನು ವ್ಯಾಪಿಸಿರುವಂತಹ, ಆವರಿಸಿರುವಂತಹ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲ ಅಂತಂದರೆ ನೆಟ್ವರ್ಕ್, ಅಂತರ್ಜಾಲ ಅಂತ ಅಷ್ಟು ಮಾತ್ರ ಅವರಿಗೆ ಗೊತ್ತಿತ್ತು. ಜಿಸ್ಕಿ ವಜಹ ಸೆ ಪೂರೆ ವಿಶ್ವ ಕಾ ವಿಸ್ತಾರ್ ಏಕ್ गाँव का सा छोटा हो गया है. जिसकी वजह से ಈ ಒಂದು ಇಂಟರ್ನೆಟ್ ಅನ್ನೋ ಒಂದು ತಂತ್ರಜ್ಞಾನದಿಂದ ಏನಾಗ್ತಾ ಇದೆ, ಈ ಒಂದು ಪ್ರಪಂಚ ಅನ್ನೋದು ಏನಾಗ್ತಾ ಇದೆ, ಒಂದು ಚಿಕ್ಕದಾದಂತಹ ಒಂದು ಹಳ್ಳಿಯ ರೀತಿ ಕಾಣಿಸ್ತಾ ಇದೆ. ಅಂದರೆ ಇಡೀ ವಿಶ್ವದ ಒಂದು ಸಮಾಚಾರವನ್ನು ಒಬ್ಬ ವ್ಯಕ್ತಿ ಎಲ್ಲ ಒಂದು ಕೂತಲ್ಲೇ ನಾವು ತಿಳ್ಕೊಳ್ತಾ ಇರಬೇಕಾದ್ರೆ, ಹಾಗಾಗಿ ಯಾವುದೇ ಒಂದು ವಿಶ್ವ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದು ಏನಾಗ್ತಾ ಇದೆ, ಅದರ ಒಂದು ವಿಸ್ತಾರ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಕೂತಲ್ಲೇ ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಡೀ ವಿಶ್ವವೇ ಅವನ ಒಂದು ಮುಷ್ಟಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करें. ತನ್ನ ತಂದೆ, ರೋಹನ್ನ ತಂದೆ ಹೇಳಿದರು, ನನಗೆ ಇಷ್ಟು ಮಾತ್ರ ಗೊತ್ತಿದೆ, ಇನ್ನು ಉಳಿದಂತಹ ಒಂದು ವಿಚಾರವನ್ನು ನೀನು ನಿನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಕೇಳಿಬಿಟ್ಟು ಮಾಹಿತಿಯನ್ನು ಪಡ್ಕೋ ಅಂತ ಹೇಳ್ತಾರೆ ಅವರ ತಂದೆ. ಹಾಗಾದರೆ ಮಕ್ಕಳೇ, ನೆಕ್ಸ್ಟ್ ಪೇಜ್ 62. दूसरे दिन रोहन अपने कंप्यूटर शिक्षक से इसके बारे में क्लास में
ಪ್ರಶ್ನೆ ಪೂಚ್ತಾ ಹೇ. ಮತ್ತೆ ಪುನಃ ಏನು ಮಾಡ್ತಾನೆ, ನೆಕ್ಸ್ಟ್ ದಿನ ರೋಹನ್ ಅನ್ನೋ ಹುಡುಗ ತನ್ನ ಕಂಪ್ಯೂಟರ್ ಟೀಚರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ರೋಹನ್, ಸರ್ इंटरनेट का मतलब क्या है, इससे किस प्रकार की ಕ್ರಾಂತಿ ಹುಯಿ ಹೇ. ರೋಹನ್ ಅಂತ ಕೇಳ್ತಾನೆ, ಸರ್ ಈ ಒಂದು ಇಂಟರ್ನೆಟ್ ಹೇಗೆ ಯಾವ ರೀತಿಯಾಗಿ ಒಂದು ಕ್ರಾಂತಿಯನ್ನು ಮಾಡಿದೆ ಅಂತ ಕೇಳ್ತಾನೆ ರೋಹನ್ನು. ಹಾಗಾಗಿ ತನ್ನ ತಂದೆ ಕಂಪ್ಯೂಟರ್ ಕ್ಲಾಸ್ನಲ್ಲಿ ರೋಹನ್ನು ತನ್ನ ಶಿಕ್ಷಕರಿಗೆ ಏನು ಮಾಡ್ತಾನೆ, ಕಂಪ್ಯೂಟರ್ ಅಂದರೆ ಏನು, ಇಂಟರ್ನೆಟ್ का मतलब क्या है, इससे किस प्रकार की क्रांति हुई है ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಇಂಟರ್ನೆಟ್ ಇದರ ಮತ್ಲಬ್ ಏನು, ಇದರ ಅರ್ಥ ಏನು, ಇಂಟರ್ನೆಟ್ ಅಂದರೆ ಏನು, ಮತ್ತು ಇದು ಹೇಗೆ ಯಾವ ರೀತಿಯಾಗಿ ಕ್ರಾಂತಿಯನ್ನು ಮೂಡಿಸಿದೆ ಅಂತ ಕೇಳ್ತಾನೆ. ಶಿಕ್ಷಕ್, ಬड़ा अच्छा सवाल है, सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಇಂಟರ್ನೆಟ್ ಅಂತಂದರೆ ಇಂಟರ್ನೆಟ್ ಅನ್ಗಿನತ್ ಕಂಪ್ಯೂಟರೋಂಕೆ ಕೈ ಅಂತರ್ಜಾಲೋಂಕೆ. ಇಂಟರ್ನೆಟ್ ಅನ್ನೋದು ಅನ್ಗಿನತ್ ಲೆಕ್ಕವಿಡಲಾರದಂತಹ ಅಥವಾ ಎಣಿಸಲಾಗದಂತಹ ಕಂಪ್ಯೂಟರ್ಗಳ ನೆಟ್ವರ್ಕ್ ಕ ಏಕ್ ದೂಸರೆ ಸೆ, ಸಾವಿರಾರು ಕಂಪ್ಯೂಟರ್ಗಳ ಒಂದು ಅಂತರ್ಜಾಲ ಏನಾಗಿದೆ, ಏಕ್ ದೂಸರೆ ಸೆ ಸಂಬತ್ತು ಅಂದರೆ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸುವಂತಹ ಒಂದು ಜಾಲವಾಗಿದೆ, ನೆಟ್ವರ್ಕ್ ಆಗಿದೆ ಅಂತ ಹೇಳ್ತಾರೆ. आज इंसान के लिए खान पान जितना ज़रूरी है, ಇಂಟರ್ನೆಟ್ भी उतना ही आवश्यक हो गया है. ಮನುಷ್ಯನಿಗೆ ಇವತ್ತಿನ ದಿನ ಹೇಗೆ ಮನುಷ್ಯ ಜೀವಿಸೋದಕ್ಕೆ ನೀರು, ಗಾಳಿ, ಆಹಾರ ಹೇಗೆ ಬೇಕೋ ಹಾಗೆ ಈ ಒಂದು ಇಂಟರ್ನೆಟ್ ಅನ್ನೋದು ಏನಾಗಿದೆ, ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಜಾಲವಾಗಿದೆ. ಅದಿಲ್ಲದೇ ಏನು ಮನುಷ್ಯ ಯಾವುದೇ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಟರ್ನೆಟ್ ಅನ್ನೋದು ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಉತನಾ ಹಿ ಅವಶ್ಯಕ ಹೋಗಯಾ ಹೇ ಅಂದರೆ ಅಷ್ಟು ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ, ಅಂದರೆ ಅದು ಇಲ್ಲದೆ ಹೋದರೆ ನಮಗೆ ಜೀವನ ನಡೆಸೋದಕ್ಕೆ ಆಗಲ್ಲ, ಯಾವುದೇ ಕೆಲಸನೂ ಕೂಡ ಆಗೋದಿಲ್ಲ ಅನ್ನೋ ಒಂದು ಅರ್ಥ. ಅಜಿತ್, ವಹ ಕೈಸೆ ಸರ್, ಅದು ಹೇಗೆ ಸರ್. ಶಿಕ್ಷಕ್, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी. ಅದು ಹೇಗೆ ಸರ್ ಅಂತ ಕೇಳಿದಾಗ ಹೇಳ್ತಾರೆ, ನಾವು ಮೊದಲು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ, ಒಂದು ಯಾವುದೇ ಒಂದು ವಿಚಾರವನ್ನು ತಿಳಿಸ್ಬೇಕು ಬೇರೆಯವರಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ ಅಂತಂದಾಗ ಏನಾಗ್ತಾ ಇತ್ತು, ಚಿಟ್ಟಿಯನ್ನು ಬರೀಬೇಕಾಗಿತ್ತು, ಅಂದರೆ ಲೆಟರನ್ನು ಬರೀಬೇಕಾಗಿತ್ತು. ಯಾ ದೂರಭಾಷ್ ಕಾ ಉಪಯೋಗ ಕರ್ನಾ ಪಡ್ತಾ ಥಾ, ಅಥವಾ ದೂರಭಾಷ್ ಅಂತಂದರೆ ಟೆಲಿಫೋನ್ ಒಂದು ವ್ಯವಸ್ಥೆಯನ್ನು ಇತ್ತು. ಹಾಗಾಗಿ ಆ ಒಂದು ಟೆಲಿಫೋನ್ ಮುಖಾಂತರ ಮಾತಾಡಬಹುದಿತ್ತು ಅಥವಾ ಲೆಟರನ್ನು ಬರಿಬೋದಾಗಿತ್ತು. इससे स्वयं और पैसे दोनों का अधिक व्यय होता था. ಹಾಗಾಗಿ ಇದರಿಂದ ಏನಾಗ್ತಾ ಇತ್ತು, ಸಮಯ ಮತ್ತು ಏನು ಅಮೌಂಟ್, ದುಡ್ಡು ಏನಾಗ್ತಾ ಇತ್ತು, ಖರ್ಚಾಗ್ತಾ ಇತ್ತು. ಲೇಕಿನ್ इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ನೋಡಿ, ಇಲ್ಲಿ ಇಂಟರ್ನೆಟ್ನ ಮುಖಾಂತರ ಅಂದರೆ ಇಂಟರ್ನೆಟ್ನಿಂದ ನಾವು ಯಾವುದೇ ರೀತಿಯಾದಂತಹ ಜಾಸ್ತಿ ಖರ್ಚಿಲ್ದೇನೆ ಯಾವುದೇ ರೀತಿಯಾದಂತಹ ಒಂದು ವಿಚಾರವನ್ನು ಇರಬಹುದು, ಅದೇ ರೀತಿ ಒಂದು ಚಿತ್ರವನ್ನು, ಫೋಟೋ ಇರಬಹುದು, ವಿಡಿಯೋ ಚಿತ್ರ ಇರಬಹುದು, ಎಲ್ಲೇ ಇರಲಿ ದುನಿಯಾಕ್ಕೆ ಕಿಸಿ ಬಿ ಕೋನೆ ಮೇ, ಈ ಒಂದು ಜಗತ್ತಿನ ಅಥವಾ ಈ ಒಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಅದನ್ನು ನಾವು ಈ ಒಂದು ಇಂಟರ್ನೆಟ್ ಬಳಕೆಯಿಂದ ನಾವೇನು ಮಾಡಬಹುದು, ಕಳಿಸಬಹುದು. ತುಮ್ ಚಾಹೋ ತೋ ಪೂರೆ ಏಕ ಪುಸ್ತಕಾಲಯ ಕಿ ಕಿತಾಬೋ ಕೆ ವಿಷಯ ಕೋ ಕಮ್ ಸಮಯ ಮೇ ಕहीं भी भेज सकते हो. ನೀವು ಮನಸ್ಸು ಮಾಡಿದ್ರೆ ಅಥವಾ ನಿಮಗೆ ಬೇಕು ಅಂತಂದರೆ ಏನು, ಏಕ ಪುಸ್ತಕಾಲಯ ಕಿ ಕಿತಾಬೋಂಕೆ, ಒಂದು ಗ್ರಂಥಾಲಯದ ಪುಸ್ತಕದಲ್ಲಿರುವಂತಹ ಒಂದು ವಿಚಾರವನ್ನು ಬಹಳ ಕಡಿಮೆ ಸಮಯದಲ್ಲಿ ಏನು ಮಾಡಬಹುದು, ಕಳಿಸ್ಬಹುದು, ಎಲ್ಲಿಗೆ ಬೇಕಾದರೂ ಕೂಡ ಕಳಿಸ್ಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೇ.
ನೋಡಿ, ಇಲ್ಲಿ ಎಷ್ಟೇ ದೂರದಲ್ಲಿದ್ದರೂ ನಾವು ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಕೂಡ, ಎಷ್ಟೇ ದೂರದಲ್ಲಿದ್ದರೂ ಕೂಡ ನಮಗೆ ಬೇಕಾದಂತಹ ಒಂದು ವಿಷಯವನ್ನು ನಾವು ಈ ಒಂದು ಇಂಟರ್ನೆಟ್ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಅತಿ ಬೇಗ ನಾವೇನು ಮಾಡ್ಬೋದು, ವಿಷಯವನ್ನು ತಿಳಿಸ್ಬೋದು. ಹಾಗಾಗಿ ಈ ಒಂದು ಇಂಟರ್ನೆಟ್ ಅನ್ನೋದು ಆಧುನಿಕ ಜೀವನ ಶೈಲಿಯನ್ನು ಏನು ಮಾಡಿದೆ, ಬದಲಾವಣೆ ಮಾಡಿದೆ. ಮನುಷ್ಯನ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದೆ. ಹಾಗಾಗಿ ಈ ಒಂದು ಇಂಟರ್ನೆಟ್ ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗವಾಗಿದೆ ಮತ್ತು ಮಹತ್ವಪೂರ್ಣದಂಥದ್ದಾಗಿದೆ. शायद इसके बिना संचार व सूचना दोनों ही क्षेत्र ठप पड़ जाते हैं. ಹಾಗಾಗಿ ಇದರಿಂದ ಏನಾಗ್ತಾ ಇದೆ, ಇನ್ಫಾರ್ಮೇಷನ್ ಅಂತಂದರೆ ಏನಾಗ್ತಾ ಇದೆ, ಮಾಹಿತಿ ತಂತ್ರಜ್ಞಾನ, ಸೂಚನೆ ಮತ್ತು ಸೂಚನಾ ಶಕ್ತಿ, ಮಾಹಿತಿ ತಂತ್ರಜ್ಞಾನ ಮತ್ತು ಈ ಒಂದು ಸಾರಿಗೆ ಅನ್ನೋದರ ಈ ಸಾರಿಗೆ ಮತ್ತು ಸೂಚನೆ, ಸಾರಿಗೆ ಮತ್ತು ಇನ್ಫಾರ್ಮೇಷನ್ ಇವೆರಡೂ ಕೂಡ ಏನಾಗ್ತಾ ಇದೆ, ಕ್ಷೇತ್ರ ಅನ್ನೋದು ಏನಾಗ್ತಾ ಇದೆ, ठप पड़ जाते हैं. ವಿನಿಮಯದ ಒಂದು ಏನಾಗ್ತಾ ಇದೆ, ದೇಶ ಪೆಹಲೆ ಸಾತ್ ವಿಚಾರ ವಿನಿಮಯ ಅನ್ನೋದು ಏನಾಗ್ತಾ ಇದೆ, ನಮಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ಮಕ್ಕಳೇ, ಈ ಒಂದು ಇಂಟರ್ನೆಟ್ ಅನ್ನುವಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಅಂತಂದಿದ್ರೆ ಏನಾಗ್ತಾ ಇತ್ತು, ನಮಗೆ ಮಾಹಿತಿಗಳು ಇರಬಹುದು, ಒಂದು ನಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಇರಬಹುದು, ಅವು ಏನಾಗ್ತಾ ಇತ್ತು, ನಮಗೆ ಸಿಗ್ತಾ ಇರಲಿಲ್ಲ. ನೇಹ ಅನ್ನೋಳು ಕೇಳ್ತಾಳೆ, ಸರ್ ಇಂಟರ್ನೆಟ್ ದ್ವಾರ ಅವ್ರು ಕೌನ್ಸಿ ಮದದ್ ಮಿಲ್ತಿ ಹೇ. ಸರ್ ಇಂಟರ್ನೆಟ್ನಿಂದ ಮತ್ತು ಇನ್ಯಾವುದೇ ರೀತಿಯಾದಂತಹ ನಾವು ಒಂದು ಮದದ್ ಅಂತಂದರೆ ಸಹಾಯವನ್ನು ನಾವು ಪಡ್ಕೋಬಹುದು ಅಂತ ಕೇಳ್ತಾಳೆ. ಶಿಕ್ಷಕ, ಇಂಟರ್ನೆಟ್ ದ್ವಾರ ಘರ್ ಬೈಠೆ ಬೈಠೆ ಖರೀದಾರಿ ಕರ್ ಸಕ್ತೆ ಹೇ. ಅಂದರೆ ಇಂಟರ್ನೆಟ್ ಮುಖಾಂತರ ನಾವು ಮನೆಯಲ್ಲೇ ಕೂತು ಏನು ಮಾಡಬಹುದು, ಕೊಂಡುಕೊಳ್ಳಬಹುದು. ಏನನ್ನು ಬೇಕಾದರೂ ಕೂಡ ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಇಂಟರ್ನೆಟ್ ಒಂದು ವ್ಯವಸ್ಥೆ ಇದ್ದಾಗ ನಾವು ಪಡ್ಕೊಳ್ಬಹುದು. ಅದೇ ರೀತಿ ಕೋಯಿ ಕಭಿ ಬಿಲ್ ಭರ್ ಸಕ್ತೆ ಹೇ. ಅದೇ ರೀತಿ ಯಾವುದೇ ರೀತಿಯಾದಂತಹ ಒಂದು ಕರೆಂಟ್ ಬಿಲ್ ಇರಬಹುದು, ಫೋನ್ ಬಿಲ್ ಇರಬಹುದು, ಇವುಗಳನ್ನು ಏನು ಮಾಡಬಹುದು, ನಾವು ಮನೆಯಲ್ಲೇ ಕೂತು ಇಂಟರ್ನೆಟ್ ಬಳಕೆಯಿಂದ ಅವುಗಳನ್ನು ನಾವು ಪೇ ಮಾಡಬಹುದು, ಕಟ್ಟಬಹುದು. इससे दुकान जाने और ಲೈನ್ ಮೇ ಗಂಟೋ ಖಡೆ ರಹನೆ ಕಾ ಸಮಯ ಬಚ್ ಸಕ್ತಾ ಹೇ. ಈ ಒಂದು ಇಂಟರ್ನೆಟ್ ವ್ಯವಸ್ಥೆಯಿಂದ ಏನಾಗ್ತಾ ಇದೆ, ನಾವು ಅಂಗಡಿಗಳಲ್ಲಿ ಗಂಟೆಗಟ್ಟಲೆ ಸಾಲಾಗಿ ನಿಂತ್ಕೊಂಡು ನಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡುವಂತಹ ಒಂದು ಏನಾಗ್ತಾ ಇದೆ, ಆ ಒಂದು ಸಮಯ ಟೈಮ್ ವೇಸ್ಟ್ ಆಗ್ತಾ ಇತ್ತಲ್ಲ, ಆ ಒಂದು ಸಮಯ ನಮಗೆ ಉಳಿತಾ ಇದೆ. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಏನಾಗ್ತಾ ಇದೆ, ನಮಗೆ ದೇಶದ ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಸ್ನೇಹಿತರಿರಬಹುದು, ನಮ್ಮ ರಿಲೇಷನ್ಸ್ ಇರಬಹುದು, ಅವರಿಗೆ ನಾವು ಅವಶ್ಯಕತೆ ಇದ್ದಾಗ ಎಷ್ಟು ಬೇಕೋ ಅಷ್ಟನ್ನು ನಾವೇನು ಮಾಡಬಹುದು, ಅಮೌಂಟನ್ನು, ರಕಮ್ ಅಂತಂದರೆ ದುಡ್ಡನ್ನು, ಹಣವನ್ನು ನಾವು ಕಳಿಸಬಹುದಾದಂತಹ ಒಂದು ವ್ಯವಸ್ಥೆ ಏನಾಗಿದೆ ಇದೆ. ಯಾವುದರಿಂದ ಮಕ್ಕಳೇ, ಈ ಒಂದು ಇಂಟರ್ನೆಟ್ ವ್ಯವಸ್ಥೆಯ ಮುಖಾಂತರ. ಮತ್ತು ಇನ್ನೇನು ಕೇಳ್ತಾ ಇದ್ದಾರೆ ಅಲ್ಲಿ, ಅಜಯ್ ಅನ್ನೋನು ಕೇಳ್ತಾ ಇದ್ದಾನೆ, ಮತ್ತು ಇನ್ನೇನನ್ನು ಮಾಡಬಹುದು, ಇನ್ನೇನು ನಾವು ಉಪಯೋಗವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕ, और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर ಚರ್ಚಾ कर सकते हैं. ಮತ್ತು ಇನ್ನೇನು ಮಾಡ್ಕೋಬಹುದು ನಾವು, ವಿಡಿಯೋ ಕಾನ್ಫರೆನ್ಸ್ ಅಂತ. ಈ ವಿಡಿಯೋ ಕಾನ್ಫರೆನ್ಸ್ ಅಂತಂದರೆ ಏನು, ಒಂದೇ ಜಾಗದಲ್ಲಿ ಕೂತ್ಕೊಂಡು ಇಡೀ ವಿಶ್ವದಲ್ಲಿರುವಂತಹ ದೇಶಗಳ ಪ್ರತಿನಿಧಿಗಳ ಬಗ್ಗೆ ಏನು ಮಾಡಬಹುದು, ಪ್ರತಿನಿಧಿಗಳ ಜೊತೆಗೆ 8-10 ದೂರದರ್ಶನಗಳ ಒಂದು ಏನು ಪರದೆಗಳಿರ್ತಾವಲ್ವ, ಅದರ ಮುಂದೆ ನಾವು ಕೂತ್ಕೊಂಡು ಏನು ಮಾಡಬಹುದು, ಚರ್ಚೆಯನ್ನು ಮಾಡಬಹುದು. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಒಂದೇ ಜಾಗದಲ್ಲಿ ಕೂತ್ಕೊಂಡು ಇಡೀ ವಿಶ್ವದಲ್ಲಿರುವಂತಹ ದೇಶಗಳ ಪ್ರತಿನಿಧಿಗಳ ಜೊತೆಗೆ ನಾವೇನು ಮಾಡಬಹುದು, ನಮ್ಮ ವಿಚಾರ ವಿನಿಮಯವನ್ನು ಮಾಡ್ಕೋಬಹುದು. ಹಾಗಾದರೆ ಮಕ್ಕಳೇ,
ಇನ್ನು ಉಳಿದಂತಹ ಒಂದು ಭಾಗವನ್ನು, ಈ ಒಂದು ಗದ್ಯದ ಭಾಗವನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಈ ಒಂದು ಮೊದಲನೆಯ ಭಾಗ ಆಗಿದೆಯಲ್ವ, ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಬಗ್ಗೆ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಈ ಒಂದು ಏನು, ಹಾಗಾದರೆ एक वाक्य में उत्तर लिखिए. एक वाक्य में उत्तर लिखिए. इंटरनेट का अर्थ क्या है? इंटरनेट ना अर्थ ಏನು? अनगिनत कंप्यूटरों के कई अंतर्जालों का एक दूसरे से संबंध स्थापित करने के जाल को इंटरनेट कहते हैं. ಅನೇಕ ಕಂಪ್ಯೂಟರ್ಗಳ ಒಂದು ಏನು ಅಂತರ್ಜಾಲವನ್ನು, ನೆಟ್ವರ್ಕನ್ನು ಏಕ ದೂಸರೆ ಸೇ, ಒಂದು ಇನ್ನೊಂದಕ್ಕೆ ಏನು ನೆಟ್ವರ್ಕನ್ನು ಕನೆಕ್ಷನ್ ಕೊಡುವಂತಹ ಒಂದು ಜಾಲ ಇದೆಯಲ್ವ, ಅದನ್ನು ನಾವೇನಂತ ಕರಿತೀವಿ? ಇಂಟರ್ನೆಟ್ ಅಂತ ಕರಿತೀವಿ. संचार और सूचना क्षेत्र में इंटरनेट का क्या महत्व है? आज यदि इंटरनेट ना रहा तो संचार और सूचना दोनों ही ठप हो जाएंगे. ಅಂದರೆ ಇಂಟರ್ನೆಟ್ ಇಲ್ಲದೆ ಹೋಗಿದ್ದರೆ ಸಾರಿಗೆ ಮತ್ತು ಏನು ಇನ್ಫಾರ್ಮೇಷನ್ ಇದೆಯಲ್ವಾ, ಸೂಚನೆ ಕೊಡುವಂತಹ ಮಾಧ್ಯಮಗಳು ಎರಡೂ ಕೂಡ ಇವತ್ತಿನ ದಿನ ಕೆಲಸಕ್ಕೆ ಬಾರದ ಹಾಗೆ ಆಗ್ತಾಯಿದ್ವು. ಅಂದರೆ ನಿಷ್ಪ್ರಯೋಜಕವಾಗ್ತಾಯಿದ್ವು. ಅಂದರೆ ಆ ಒಂದು ಕೆಲಸದ ಕಾರ್ಯ ಏನಾಗ್ತಾಯಿತ್ತು, ನಿಧಾನಗತಿಯಲ್ಲಿ ಆಗ್ತಾಯಿತ್ತು. ನೆಕ್ಸ್ಟ್ ಥರ್ಡ್ ಒನ್, ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರಾ ಕ್ಯಾ भेजा जा सकता है? इंटरनेट द्वारा क्या भेजा जा सकता है? ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಏನನ್ನು ಕಳಿಸಬಹುದು? ನಾವು ಆವಾಗಲೇ ತಿಳ್ಕೊಂಡ್ವಿ ಪಾಠದಲ್ಲಿ. ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ರಕ್ಮ್ ಭೇಜಿ ಜಾ ಸಕ್ತಿ ಹೈ. ರಕ್ಮ್ ಬೇಜಿ ಜಾ ಸಕ್ತಿ ಹೈ ಅಂತಂದರೆ ದುಡ್ಡನ್ನು ನಾವು ಪ್ರಪಂಚದ ಮೂಲೆಯಲ್ಲಿ ಎಲ್ಲಿ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಸಂಬಂಧಿಕರಿರ್ಬೋದು, ಎಲ್ಲಿದ್ದಾರೋ ಅಲ್ಲಿಗೆ ನಾವು ಅವರು ಎಷ್ಟು ಕೇಳ್ತಾರೋ ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅಮೌಂಟನ್ನು ನಾವೇನು ಮಾಡಬೇಕು, ಹಾಕ್ಬೋದಂತಹ ಒಂದು ವ್ಯವಸ್ಥೆ ಏನಾಗ್ತಾ ಇದೆ, ಈ ಒಂದು ಇಂಟರ್ನೆಟ್ ಮುಖಾಂತರ ಲಭ್ಯವಿದೆ. ಅದರ ಜೊತೆಗೆ ನೆಕ್ಸ್ಟ್ चार और 6 वाक्यों में उत्तर लिखिए. संचार व सूचना के क्षेत्र में इंटरनेट का क्या महत्व है? ಸಂಚಾರ ಮತ್ತು ಸೂಚನೆ, ಸಾರಿಗೆ ಮತ್ತು ಏನು ಈ ಒಂದು ಸೂಚನೆ ನೀಡುವಂತಹ ಕ್ಷೇತ್ರಗಳಿದಾವಲ್ವಾ, ಆ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನ ಒಂದು ಮಹತ್ವ ಏನು? ಅದಕ್ಕೆ ಉತ್ತರ ಮಕ್ಕಳೇ, इंसान के लिए खान पान जितना ज़रूरी है उतना ही इंटरनेट भी बहुत ज़रूरी है. ಏನು ಇವತ್ತಿನ ದಿನ ಮನುಷ್ಯನಿಗೆ ಏನು ಊಟ, ನೀರು, ಗಾಳಿ ಹೇಗೆ ಬೇಕೋ ಹಾಗೆ ಇಂಟರ್ನೆಟ್ ಅನ್ನೋದು ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. आज यदि इंटरनेट ना रहा हो तो संचार व सूचना के क्षेत्र दोनों ही ठप हो जाएंगे. ಇವತ್ತಿನ ದಿನ ಇಂಟರ್ನೆಟ್ ಅನ್ನೋ ಒಂದು ವ್ಯವಸ್ಥೆ ಇರಲಿಲ್ಲ ಅಂತಂತಿದ್ರೆ, ಈ ಒಂದು ತಂತ್ರಜ್ಞಾನದ ಒಂದು ಬಳಕೆ ಇರಲಿಲ್ಲ ಅಂತಂದರೆ, ಸಾರಿಗೆ ಮತ್ತು ಏನು ಈ ಒಂದು ಇನ್ಫಾರ್ಮೇಷನ್ ಸೂಚನೆಯನ್ನು ಕೊಡುವಂತಹ ಒಂದು ಮಾಧ್ಯಮ ಇತ್ತಲ್ವ, ಇದು ಏನಾಗ್ತಾ ಇತ್ತು, ಅದರ ಒಂದು ಕೆಲಸದ ಗತಿ ಏನಾಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು. इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना संभव हो गया है. ಏನಾಗ್ತಾ ಇದೆ ಮಕ್ಕಳೇ, ಇಂಟರ್ನೆಟ್ನ ಮುಖಾಂತರ ನಮಗೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಒಂದು ಖರ್ಚು ಇಲ್ಲದ ಹಾಗೆ ಯಾವುದೇ ವಿಚಾರ ಇರಬಹುದು, ಸ್ಥಿರ ಚಿತ್ರ ಇರಬಹುದು, ವಿಡಿಯೋ ಚಿತ್ರ ಇರಬಹುದು, ದುನಿಯಾಕ್ಕೆ ಕಿಸಿ ಬಿ ಕೋನೆ, ಈ ಒಂದು ಏನಾಗ್ತಾ ಇದೆ, ಇಷ್ಟು ಮಾಹಿತಿಯನ್ನು, ಸ್ಥಿರ ಚಿತ್ರ ಇರಬಹುದು, ವಿಡಿಯೋ ಚಿತ್ರ ಇರಬಹುದು, ಅದರ ಜೊತೆಗೆ ಯಾವುದೇ ಒಂದು ವಿಚಾರವನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಏನು ಮಾಡಬಹುದು, ನಾವು ಇದನ್ನು ಕಳಿಸ್ಬೋದಾದಂತಹ ಒಂದು ವ್ಯವಸ್ಥೆ ಯಾವುದರಿಂದ ಇದೆ ಮಕ್ಕಳೇ ಅಂತಂದರೆ, ಈ ಒಂದು ತಂತ್ರಜ್ಞಾನದಿಂದ. ಈ ಒಂದು ತಂತ್ರಜ್ಞಾನದ ಒಂದು ಬಳಕೆಯಿಂದ ಏನಾಗ್ತಾ ಇದೆ, ನಮಗೆ ಎಷ್ಟು ಪ್ರಯೋಜನಗಳು
ತುಂಬ ಪ್ರಯೋಜನಗಳಿದ್ದಾವೆ, ಅದರ ಜೊತೆಗೆ ಏನೋ ದುಷ್ಪರಿಣಾಮಗಳು ಕೂಡ ಇವೆ. ಹಾಗಾಗಿ ನಾವೇನು ಮಾಡಬೇಕು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಈ ಒಂದು ಏನು ಇಂಟರ್ನೆಟ್ಟನ್ನು ಬಳಕೆ ಮಾಡ್ಕೋಬೇಕು. ಹಾಗಾಗಿ ಅನಾವಶ್ಯಕ ಏನು ವಸ್ತುಗಳಿರಬಹುದು ಅಥವಾ ಅನಾವಶ್ಯಕ ವಿಷಯಗಳಿಗೆ ನಾವು ಈ ಒಂದು ಇಂಟರ್ನೆಟ್ಟನ್ನು ಬಳಕೆ ಮಾಡ್ಕೋಬಾರ್ದು. ಹಾಗಾಗಿ ನಮಗೆ ಉಪಯೋಗ ಆಗುವಂತಹದ್ದಕ್ಕೆ ಮಾತ್ರ ನಾವೊಂದು ಈ ಒಂದು ಏನು ನೆಟ್ವರ್ಕನ್ನು ಅಥವಾ ಈ ಒಂದು ಅಂತರ್ಜಾಲವನ್ನು ಏನು ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು. ಹಾಗಾದರೆ ಮಕ್ಕಳೇ, ಇನ್ನು ಉಳಿದಂತಹ ಒಂದು ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.